ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ನಮ್ಮ ಮನೆನ ಯಾವಾಗಲೂ ನಾವು ಕ್ಲೀನಾಗಿ ಶುಚಿಯಾಗಿ ಇಟ್ಕೊಳ್ಬೇಕು ಅಂತ ತುಂಬ ಆಸೆ ಪಡ್ತೀವಿ. ಸೊ ಸಣ್ಣ ಪುಟ್ಟ ಕ್ಲೀನೆಸ್ನ ನಮಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಕಿಟಕಿಯಲ್ಲಿ ಆಗಿರ್ಬೋದು, ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು, ಅಥವಾ ವಾರ್ಡ್ರೋಬಲ್ಲಿ ಆಗಿರ್ಬೋದು, ತುಂಬ ಡಸ್ಟ್ಗಳು ಕೂತಾಗ ನಾವು ಅದನ್ನು ಪದೇ ಪದೇ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಕೈಯಿಂದ ಅಷ್ಟು ಕ್ಲೀನಾಗಿ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರಾಡಕ್ಟ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ವ್ಯಾಕ್ಯೂಮ್ ಕ್ಲೀನರ್. ಸೊ ನಾವು ಈ ಥರ ವ್ಯಾಕ್ಯೂಮ್ ಕ್ಲೀನರಿಂದ ಮನೇನ ತುಂಬ ಈಸಿಯಾಗಿ ಕ್ಲೀನಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೋಡಿ, ಇವಾಗ ನಾನಿಲ್ಲಿ ಈ ವ್ಯಾಕ್ಯೂಮ್ ಕ್ಲೀನರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಹೆಸರು ಬಂದ್ಬಿಟ್ಟು ಅಗ್ರೋ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರ್. ಒಳಗಡೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮೊದಲಿಗೆ ಇದರಲ್ಲಿ ನಮಗೆ ಒಂದು 4 ಐಟಮ್ಸ್ ಕಳಿಸಿರ್ತಾರೆ. ಮೊದಲನೇ ಕ್ಲೀನರ್ ಈ ಥರ ಇರುತ್ತೆ ಫ್ರೆಂಡ್ಸ್. ಇದನ್ನು ನಾವು ವ್ಯಾಕ್ಯೂಮ್ ಕ್ಲೀನರ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಕಿಟಕಿ ಸಂದಿಯಲ್ಲಿ ಇರುತ್ತಲ್ವ ಡಸ್ಟ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿರೋದು ಕೂಡ ಇರುತ್ತೆ ನಿಮಗೆ. ಇದನ್ನು ಕೂಡ ನೀವು ಬೇರೆ ಬೇರೆ ಜಾಗಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು. ಈ ಡೋರ್ ಆಗಿರ್ಬೋದು, ಡೋರ್ ಸೈಡು. ಇದು ಬಂದುಬಿಟ್ಟು ನಿಮಗೆ ಸೋಫಾ ಕ್ಲೀನರು. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇದರಲ್ಲಿ ನಿಮಗೆ ಮ್ಯಾನ್ಯುಲ್ ಒಂದು ನೋಟ್ಸ್ ಕೂಡ ಕಳಿಸಿರ್ತಾರೆ. ಸೊ ಈ ಬುಕ್ಕಲ್ಲಿ ನಿಮಗೆ ಇದನ್ನು ಯಾವ ಥರ ಯೂಸ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಗೈಡ್ಸ್ ಇರುತ್ತೆ. ಇದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಇದನ್ನು ನೋಡಿಬಿಟ್ಟು ನೀವು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಕೂಡ ಕಲಿಬಹುದು. ಒಂದು ಸಲ 2 ಸಲ ನೀವು ಅಭ್ಯಾಸ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ. ವ್ಯಾಕ್ಯೂಮ್ ಕ್ಲೀನರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ವೈರ್ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ಅಡ್ಯಾಪ್ಟರು. ನೋಡಿ, ಈ ಥರ ಇದೆ. ಇದು ನೋಡೋದಕ್ಕೆ ತುಂಬ ಲುಕ್ ಆಗಿದೆ, ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇವಾಗ ಮೊದಲಿಗೆ ಇದನ್ನು ನೀವು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಇದಕ್ಕೆ ಮೇಲ್ಗಡೆ ಮುಂದೆ ನಿಮ್ಗಿನ್ನೂ ಸ್ವಲ್ಪ ಪೂರ್ತಿ ಸಂದಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಂತಂದರೆ ಕಡಿಮೆ ಸ್ಪೇಸಲ್ಲಿ ಮುಂದೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಅದಕ್ಕೆ ತುಂಬ ಕಿಟಕಿಯಲ್ಲಿರೋ ಡಸ್ಟ್ ಆಗಿರ್ಬೋದು, ಅಥವಾ ಕಿಚನ್ನಲ್ಲಿ ನೀವು ಆರಾಮಾಗಿ ಈ ಮುಂದ್ಗಡೆ ತುದಿನಿಟ್ಟರೆ ಸಾಕು, ಡಸ್ಟೆಲ್ಲ ಈಸಿಯಾಗಿ ಎಳ್ಕೊಂಡು ಬಿಡುತ್ತೆ. ನೋಡಿ, ಇವಾಗ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕೆಳಗಡೆ ಡಸ್ಟ್ ಹಾಕಿಬಿಟ್ಟು ಯಾವ ಥರ ಇದನ್ನೆಲ್ಲ ಕಸನೆಲ್ಲ ತೆಗೆದುಕೊಳ್ಳುತ್ತೆ ಅಂತ ಸ್ವಲ್ಪ ಪೇಪರ್ ಹಾಕಿದ್ದೀವಿ. ಇಲ್ಲಿ ಪೇಪರ್ ಹಾಕಿಬಿಟ್ಟು ಇವಾಗ ಇದನ್ನು ಆನ್ ಮಾಡ್ತಾ ಇದ್ದೀವಿ. ನೀವು ಆರಾಮಾಗಿ ಫ್ರೆಂಡ್ಸ್ ಸ್ವಿಚ್ ಬೋರ್ಡ್ನ ಸ್ವಲ್ಪ ದೂರ ಹಾಕಿಬಿಟ್ಟು ಕೂಡ ಎಷ್ಟು ದೂರ ಬೇಕೋ ಅಷ್ಟು ದೂರ ನೀವು ಯೂಸ್ ಮಾಡ್ಕೊಳ್ಬೋದು. ಹೆಚ್ಚು ಕಮ್ಮಿ ಇದು 1.5-2 ಮೀಟ್ರಷ್ಟಿದೆ. ನೋಡಿ, ಇವಾಗ ಇದನ್ನು ಆನ್ ಮಾಡ್ಕೊಳ್ಳೋಣ. ಇಲ್ಲಿ ಬಟನ್ ಕೊಟ್ಟಿರ್ತಾರೆ ನಿಮಗೆ. ರೆಡ್ ಕಲರ್ ಕೆಳಗಡೆ ಏನು ಬಟನ್ ಇದೆ ಅಲ್ವಾ, ಬ್ಲ್ಯಾಕ್ ಕಲರ್, ಅದನ್ನು ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಇದು. ನೋಡಿ, ಈ ಥರ ಒಳಗಡೆನೇ ಎಳ್ಕೊಂಡ್ಬಿಡುತ್ತೆ ಡಸ್ಟನ್ನೆಲ್ಲ. ಅದರಲ್ಲಿರೋ ಪ್ರೆಷರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಏನೇ ಡಸ್ಟ್ ಇದ್ದರೂ ಕೂಡ ತುಂಬ ಈಸಿಯಾಗಿ ತನ್ನ ಕಡೆ ಎಳೆಯುತ್ತೆ ಅದು. ನೋಡಿ, ಇದಕ್ಕೆ ಒಂದು ಮಾಸ್ಕ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಡೈರೆಕ್ಟಾಗಿ ಮೋಟ್ರಿಗೆ ಡಸ್ಟ್ ಹೋಗಬಾರ್ದು ಅಂತ. ನೋಡಿ, ಎಷ್ಟೆಲ್ಲ ಡಸ್ಟ್ ಇಲ್ಲಿ ಚೆನ್ನಾಗಿ ಸ್ಟೋರ್ ಆಗಿದೆ. ಇದಕ್ಕೆ ಫ್ರೆಂಡ್ಸ್ ಮೇಲ್ಗಡೆ ಕ್ಯಾಪ್ ಹಾಕ್ತೀನೂ ಕೂಡ ಹಾಗೆ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಈ ಬ್ಲ್ಯಾಕ್ ಕಲರ್ ಕ್ಲೀನರ್ಸ್ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ದೇನೂ ಕೂಡ ಹಾಗೆ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು ನೀವು ಈ ಫ್ಲೋರಿಂಗಲ್ಲಿ. ಕಂಪಲ್ಸರಿ ಈ ಮಾಸ್ಕನ್ನು ನೀವು ಹಾಕಿಬಿಟ್ಟೆ ಯೂಸ್ ಮಾಡ್ಕೊಳ್ಬೇಕು ಇದಕ್ಕೆ. ನಂತರ ಇವಾಗ ನೋಡಿ, ಕಿಟಕಿ ಸಂದಿಯಲ್ಲಿ ಇಷ್ಟೆಲ್ಲ ಧೂಳಿದೆ. ಸೊ ಈಸಿಯಾಗಿ ಯಾವ ಥರ ಕ್ಲೀನ್ ಆಗುತ್ತೆ ಅಂತ ನೋಡಿ ಇವಾಗ. ಸೊ ಈ ಥರ ಕಿಟಕಿ ಎಲ್ಲ ಮಾಡಿಸಿರ್ತೀವಿ ಫ್ರೆಂಡ್ಸ್, ತುಂಬ ಖರ್ಚು ಮಾಡಿಬಿಟ್ಟು ಅದನ್ನು ನಮಗೆ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ಥರ ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಅಂತಂದರೆ ಈಸಿಯಾಗಿ ನೀವು ಕ್ಲೀನಿಂಗ್ನ ಮಾಡ್ಕೊಳ್ಬಹುದು. ಒಂದು ವೀಕ್ಲಿ ಒಂದ್ಸಲನಾದರೂ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿ ಸೊಳ್ಳೆಗಳು, ಹುಳಗಳು ಎಲ್ಲ ಬಿದ್ದಿರುತ್ತೆ. ಸೊ ಕಿಟಕಿಯಲ್ಲಿ ನಾವು ಅದನ್ನು ಪದೇ ಪದೇ ಕೈ ಕೂಡ ಹೋಗಲ್ಲ ಇಂಥದ್ರಲ್ಲಿ ನಮಗೆ. ಸೊ ಈ ಥರ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಅಂತಂದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಎಷ್ಟು ಕ್ಲೀನ್ ಆಯಿತು.
ನಿಮಗೆ ಸಣ್ಣ ಪುಟ್ಟ ಡಸ್ಟ್ ಇದ್ದರೂ ಕೂಡ ತುಂಬ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಖಂಡಿತ ಫ್ರೆಂಡ್ಸು ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಮನೇಲಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತಂತಂದರೆ ಮನೆ ಕೂಡ ತುಂಬ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ನಾವು ವೀಕ್ಲಿ 1 ಟೈಮ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ವುಡ್ ಕ್ಯಾಬಿನೆಟ್ ಆಗಿರ್ಬೋದು, ಟಿ ವಿ ಕ್ಯಾಬಿನೆಟ್ಟು, ಏನೇ ಇರಲಿ ತುಂಬ ಕ್ಲೀನಾಗಿ ಆಗೋದು. ಈ ಮೆಸ್ಸು ಕಿಟಕಿ ಇರುತ್ತಲ್ವ, ಮೆಸ್ಸು ಕೂಡ ತುಂಬ ಕ್ಲೀನಾಗಿ ಆಗುತ್ತೆ. ಅದು ಎಷ್ಟೇ ನಾವು ಜಾಸ್ತಿಯಾಗಿ ಬಟ್ಟೆ ತೊಗೊಂಡು ಒರೆಸಿದ್ರು ಕೂಡ ಕ್ಲೀನ್ ಆಗಲ್ಲ. ಸೊ ಒಂದು ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬಹುದು ಈಸಿಯಾಗಿ. ಇದು ಬಂದುಬಿಟ್ಟು ಫ್ರೆಂಡ್ಸ್ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು, ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ಇದ್ರ ಬೆಲೆ ಬಂದುಬಿಟ್ಟು 1654 ರೂಪಾಯಿಗಳು, 1654 ರುಪೀಸ್ ಓನ್ಲಿ. ತುಂಬ ಕಡಿಮೆ ಬೆಲೆ ಅಂತಲೇ ಹೇಳ್ಬಹುದು. ನೀವು ಇಲ್ಲಿ ತೋರಿಸ್ತಿದ್ನಲ್ವ, ಅದರಿಂದ ಸೋಫಾ ಬೆಡ್ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಈ ಥರ ಅಡಾಪ್ಟರಿಂದ ನೀವು ಈ ಸೋಫಾದಲ್ಲಿ ಏನು ಹಿಂದ್ಗಡೆ ಸಂದಿರುತ್ತಲ್ವ ಫ್ರೆಂಡ್ಸ್, ಅದನ್ನು ತುಂಬ ಕ್ಲೀನಾಗಿ ಆಗುತ್ತೆ. ಓಕೆ, ನೋಡಿದ್ರಲ್ಲ, ನಾವು ಈ ಪ್ರಾಡಕ್ಟ್ ನಿಮಗೆ ಪರ್ಚೇಸ್ ಮಾಡಿಸಿದ್ದೀವಿ. ನಿಮಗೆ ಇಷ್ಟ ಆಗಿತ್ತಂತಂದರೆ ನೀವು ಕೂಡ ಅಮೆಝಾನಲ್ಲಿ ಬೈ ಮಾಡ್ಕೊಳ್ಳಿ. ನಾವು ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲಿಂದ ಕೂಡ ನೀವು ಈಸಿಯಾಗಿ ಬೈ ಮಾಡಬಹುದು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬಹುದು ನೀವು. ಮತ್ತೆ ನಾನು ಒಂದು ಒಳ್ಳೆಯ ಪ್ರಾಡಕ್ಟ್ ಅಥವಾ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಲಕ್ಷ್ಮೀ ಮನೆ ಭೋಜನ ಕಾರ್ಯಕ್ರಮನ. ಧನ್ಯವಾದಗಳು.